ಜಮ್ಮು ಪೊಲೀಸರು ಮತ್ತು ಸೇನೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು 26 ಮಂದಿ ಅಮಾಯಕರ ನರಭೇದ ನಡೆಸಿದ್ದವರಿಗೆ ಹುಡುಕಾಟ ನಡೆಸಲಾಗ್ತಾ ಇದೆ. ಈಗಾಗಲೇ ಆ ಉಗ್ರರ ಪೋಸ್ಟ್ಗಳನ್ನು ಕೂಡ ರಿಲೀಸ್ ಮಾಡಲಾಗಿದ್ದು ಆ ಪೋಸ್ಟರ್ಗಳು ರಾರಾಜಿಸ್ತಾ ಇವೆ ಗೋಡೆ ಮೇಲೆ. ಉಗ್ರರ ಕುರಿತಾಗಿ ಸುಳಿವು ನೀಡಿದವರಿಗೆ 20 ಲಕ್ಷ ಬಹುಮಾನದ ಘೋಷಣೆ ಕೂಡ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಉಗ್ರರ ಪೋಸ್ಟರ್ ರಿಲೀಸ್ ಮಾಡಲಾಗಿದ್ದು ನೆತ್ತರು ಹರಿಸಿದ್ದ ರಾಕ್ಷಸರ ಬೇಟೆಗಿಳಿದಿದೆ ಸೇನೆ. 26 ಅಮಾಯಕರ ನರಮೇಧ ನಡೆಸಿದ್ದವರಿಗೆ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ 4 ರಾಕ್ಷಸರೇ ಪಹಲ್ಗಾಮ್ ದಾಳಿಯ ರೂವಾರಿಗಳು. LET ಆರಂಭದಲ್ಲಿ ಈ ಒಂದು ಘಟನೆಯ ಅಥವಾ ಈ ದಾಳಿಯ ಒಂದು ಹೊಣೆಯನ್ನು ಹೊತ್ತುಕೊಂಡಿರುತ್ತೆ. ಆ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೇ ವಿಚಾರವಾಗಿ ಕದನ ಪ್ರಾರಂಭವಾಗುತ್ತೆ. ಆದರೆ ನೆತ್ತರೋಕುಳಿ ಹರಿಸಿದ್ದಂತಹ ಪಾಪಿಗಳು ಇನ್ನೂ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾಗಿ ಈ ಪಾಪಿಗಳನ್ನು ಸದೆಬಡಿಯುವಂತಹ ಒಂದು ಕಾರ್ಯ ಇದೀಗ ಜಂಟಿಯಾಗಿ ಸೇನೆ ಮತ್ತು ಪೊಲೀಸರು ಮಾಡ್ತಾ ಇರುವಂಥದ್ದು. ಈ ಸಂಬಂಧ ಈ ಉಗ್ರರ ಪಹಲ್ಗಾಮ್ ದಾಳಿಯ ಉಗ್ರರ ಫೋಟೋವನ್ನು ರಿಲೀಸ್ ಮಾಡಲಾಗಿದ್ದು ಆ ಪೋಸ್ಟರ್ಗಳಲ್ಲಿ ರಾರಾಜಿಸ್ತಾ ಇರುವಂಥದ್ದು ನಾವು ಕಾಣಬಹುದಾಗಿದೆ. ಇವರನ್ನ ಪತ್ತೆ ಹಚ್ಚಿದ್ರೆ ಅಥವಾ ಇವರ ಸುಳಿವನ್ನು ಕೊಟ್ಟರೆ 20 ಲಕ್ಷ ಬಹುಮಾನ ಕೊಡೋದಾಗಿಯೂ ಸೇನೆ ಘೋಷಣೆ ಮಾಡಿದೆ. ದಾಳಿ ಮಾಡಿದ ಉಗ್ರರ ಪೋಸ್ಟನ್ನು ರಿಲೀಸ್ ಮಾಡಲಾಗಿದೆ. ಆ ಪೋಸ್ಟರ್ಗಳನ್ನು ಜಮ್ಮು ಕಾಶ್ಮೀರದ ಎಲ್ಲ ಕಡೆಯೂ ಕೂಡ ಅಂಟಿಸಲಾಗಿದೆ. ಗೋಡೆಗಳಿಗೆ ಪೋಸ್ಟರ್ಗಳನ್ನು ಅಂಟಿಸಲಾಗಿದ್ದು ಈ ಉಗ್ರರನ್ನು ಹಿಡಿದುಕೊಟ್ರೆ ಅಥವಾ ಉಗ್ರರ ಸುಳಿವನ್ನು ಕೊಟ್ಟರೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಒಂದು. ಮತ್ತೊಂದು ಕಡೆ ಸುಳಿವು ಕೊಟ್ಟಂಥವರಿಗೆ ಬಹುಮಾನ ನೀಡ್ತೇವೆ 20 ಲಕ್ಷ ಬಹುಮಾನವನ್ನು ಅಂತ ಸೇನೆ ಘೋಷಿಸಿದೆ.